2007ರಲ್ಲಿ ಬಂದಂಥ ಒರಟ ಐ ಲವ್ ಯು ಸಿನಿಮಾ ದೊಡ್ಡ ಒಂದು ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿತ್ತು. ಆ ಸಿನಿಮಾದಲ್ಲಿ ಬಂದಂಥ ನಾಯಕ ನಟ ಒರಟ ಪ್ರಶಾಂತ್ ಅವರಿಗೆ ದೊಡ್ಡ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಯಿತು. ಆನಂತರದಲ್ಲಿ ಒಂದಷ್ಟು ಗ್ಯಾಪನ್ನು ತಗೊಂಡ್ರು. ಅದ್ಭುತವಾದ ನಟ, ಯಾಕಿಷ್ಟು ಗ್ಯಾಪ್ ತಗೋತಾ ಇದ್ದಾರೆ ಅಂತ ಜನ ಅಂದ್ಕೊಳ್ಳೋವಂಥ ಟೈಮಲ್ಲೇ ಈಗ ಎಗೇನ್ ನಾನು ಮತ್ತೆ ಬರ್ತೀನಿ, ನನ್ನ ಕಮ್ ಬ್ಯಾಕ್ ದೊಡ್ಡದಾಗೆ ಆಗಿರುತ್ತೆ ಅಂತ ಒಂದು ದೊಡ್ಡ ಸಿನಿಮಾ ಮೂಲಕನೇ ಬರ್ತಾ ಇದ್ದಾರೆ. ಸೊ ಅದು ಯಾವ ಸಿನಿಮಾ ಏನು ಅಂತ ಅವ್ರ ಮಾತುಗಳಲ್ಲಿ ಕೇಳೋಣ. ಸರ್ ಮೊದಲಿಗೆ ನಮಸ್ತೆ. 2007ರಿಂದ ಹಾಯ್ ಸರ್. 2007ರಿಂದ ಇಲ್ಲಿ ತನಕ ಸುದೀರ್ಘ ಒಂದು ದೊಡ್ಡ ಪಯಣ. ಆ್ಯಕ್ಚುಲಾಗಿ ಅದು ಬಂದಂಥ ಮೊದಲ ಸಿನಿಮಾದಲ್ಲೇ ದೊಡ್ಡ ಒಂದು ಬ್ರೇಕ್ ಮಾಡ್ಕೊಂಡು ಬಂದಿದ್ರಿ. ಆ ನಂತರದಲ್ಲಿ ಪ್ರಶಾಂತ್ ಅವರಿಗೆ ಬೇಕಾದಂಥ ಪಾತ್ರಗಳು, ಸಿನಿಮಾಗಳು ಸಿಕ್ಕಿರಲಿಲ್ಲ. ಅದೊಂದು ನೋವು ನಿಮ್ಮಲ್ಲೂ ಇತ್ತು, ಅಭಿಮಾನಿಗಳಲ್ಲಿತ್ತು. ಬಟ್ ಈ ವರ್ಷ 2024 ಒಂದು ಪ್ರಮಾಣ ಅದೇ ಪ್ರಮಾಣ ಮಾಡಿದ್ರಿ. ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತೀನಿ ಅಂತ. ಅದರಲ್ಲಿ ಮೊದಲ ಸಿನಿಮಾ ಈಗ ಏನು ಬರ್ತಾ ಇದೆ ರೋಸಿ. ಈ ಸಿನಿಮಾದ ಒಂದು ಪಾತ್ರದ ಬಗ್ಗೆ ಮಾತಾಡೋದಾದ್ರೆ 2024 ನೀವು ಹೇಳಿದಾಗೇ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ನನ್ನ ಅಭಿಮಾನಿಗಳಿಗೆ ಏನು ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತಿರೋರಿಗೆ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಈ ವರ್ಷ ಕೊಡೋ ಪ್ರಯತ್ನದಲ್ಲಿದ್ದೀನಿ. ಅದರಲ್ಲಿ ಫಸ್ಟ್ ನೀವು ನೋಡ್ದಂಗೆ ರೋಸಿ ಪೋಸ್ಟ್ರೇ ತುಂಬ ಮಾತಾಡ್ತಾ ಇದೆ. ನಾನು ಮಾತಾಡೋದಕ್ಕಿಂತ ಬೇರೆ ಒಂದು ಏನಾಗ್ತದೆ, ಯಾವಾಗ್ಲೂ ಒಂದೇ ಥರದ ಇದನ್ನು ಮಾಡೋದಕ್ಕಿಂತ ಒಂದಷ್ಟು ಬದಲಾವಣೆಗಳನ್ನ ಮಾಡೋದಕ್ಕೆ ಯೋಚನೆ ಮಾಡ್ತಿರ್ತೀವಿ. ಪಾತ್ರಗಳಲ್ಲಿ ಒಂದಷ್ಟು ಕಥೆಗಳನ್ನ ಕೇಳಿದಾಗ ಎಲ್ಲೋ ನನಗೆ ಸಮಾಧಾನ ಆಗ್ತಿರಲಿಲ್ಲ, ಏನೋ ಒಂದು ವೇವ್ ಲೆಂತ್ ಮ್ಯಾಚ್ ಆಗ್ತಿರಲಿಲ್ಲ. ಬಟ್ ಈ ವರ್ಷ ಏನೋ ಕಾಲ ಅಂತಾರಲ್ಲ, ಈ ವರ್ಷದ ಟೈಮ್ ಹೆಂಗಿದೆ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಕಂಟೆಂಟ್ಗಳ ಕತೆ ಇರೋವಂಥ ನಿರ್ದೇಶಕರಿಗೆ ಬಂದು ಕತೆ ಹೇಳ್ತಿದ್ದಾರೆ. ಒಳ್ಳೊಳ್ಳೆ ಪ್ರೊಡಕ್ಷನ್ಸ್ಗಳು ಕೆಲಸ ಆಗ್ತಿದ್ದಾವೆ. ಖುಷಿ ಆಗ್ತಿದೆ. ಇವತ್ತು ಮತ್ತೆ ನಿಮ್ಮ ಒರಟ ಪ್ರಶಾಂತನ ಕಂಬ್ಯಾಕ್ ಅದ್ದೂರಿಯಾಗಿದೆ. ರೋಸಿ ಸಿನಿಮಾ ಮೂಲಕ ಅಂತ ಹೇಳೋಕ್ಕೆ ಖುಷಿ ಬೀಳ್ತೀನಿ. ಬೇರೆ ಥರದ ಒಂದು ಒರಟ ಪ್ರಶಾಂತನ ನೀವು ಈ ಚಿತ್ರದಲ್ಲಿ ನೋಡ್ಬೋದು. ನಿಮ್ಮನ್ನು ರಂಚೋದಕ್ಕೆ ನಾನು ಬರ್ತಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಮೊದಲ ಹೆಜ್ಜೆನಲ್ಲೇ ದೊಡ್ಡ ಹಿಟ್ ಸಿನಿಮಾ ಕೊಡ್ತೀರಾ. ಆ ನಂತರದಲ್ಲಿ ಯಾಕೆಂದರೆ ಹಿಟ್ ಸಿನಿಮಾ ಕಂಡಂಥ ವ್ಯಕ್ತಿ ಸುಮ್ಮನೆ ಕೂತ್ಕೊಳ್ಳೋದು ಅಸಾಧ್ಯ. ಯಾಕಂದರೆ ಭಾಳ ಕಷ್ಟ. ಆ್ಯಕ್ಚುಲಿ ಈಗ ವೇದಿಕೆ ಮೇಲೆ ಮಾತಾಡ್ತಾನೆ ಗುರುಕಿರಣ್ ಅವರು ಒಂದು ಮಾತು ಹೇಳಿದ್ರು, ತುಂಬ ಹಳೆಯ ಗೆಳೆಯ, ನನಗೆ ತುಂಬ ವರ್ಷ ಆಯಿತು, 10 ವರ್ಷ ನಂತರ ಭೇಟಿ ಆಗ್ತಿರಂತ. ಆ ಥರ ಏನು ಅಲ್ಲದೆ ಒಂದು ಕೂತ್ಕೊಳ್ಳೋದಿಲ್ಲ. ಆ ಪರಿಸ್ಥಿತಿ ಹೇಗೆ ಕಾಡ್ತದೆ ಒಬ್ಬ ನಟನೆಗೆ, ಕಲಾವಿದನಿಗೆ? ಇಲ್ಲ, ನನಗೆ ಇಲ್ಲಿ ಯಾವುದು ದೊಡ್ಡದು ಸಣ್ಣದು ಅಂತ ಏನೋ ಅನ್ಸಲ್ಲ. ಕಾರಣ ಏನಂತಂದ್ರೆ ನಾವು ಬಂದಿದ ತಕ್ಷಣ ನಮ್ಗೆ ಇಲ್ಲಿ ಯಾರು ರೆಡ್ ಕಾರ್ಪೆಟ್ ಹಾಸ್ಪಿಟೇ ನೀನು ಬಂದೆ ಬಾಗುರು ಅಂತ ಕರೀಲಿಲ್ಲ. ನಾವು ಎಲ್ಲ ಹಂತದಲ್ಲೂ ನೋಡಿಕೊಂಡು ಬಂದಿರೋದ್ರಿಂದ ನಮಗೆ ಹೇಳು ಬೀಳು ಯಾವುದು ದೊಡ್ಡದು ಅಂತ ನನಗನ್ನಿಸ್ಲಿಲ್ಲ. ಯಾಕಂತಂದರೆ ಹಂತವಾಗಿ ಮನುಷ್ಯನ ಏನು ಜರ್ನಿ ಇರುತ್ತೆ, ನಾನು ಆ ಜರ್ನಿನ ಎಂಜಾಯ್ ಮಾಡ್ತಿದ್ದೀನಿ. ನನಗಾಗಲೇ ಒಬ್ಬರು ಪ್ರಶ್ನೆ ಕೇಳಿದ್ರು, ಸರ್ ನೀವು ಕೇಳಿದ್ರಲ್ಲ ಎಷ್ಟು ಕಷ್ಟ ಆಗ್ತಿದೆ ಅಂತ. ನಾನು ಇಷ್ಟಪಟ್ಟು ಬಂದಿರೋ ಜಾಗ ಕಷ್ಟ ಆಗ್ತಿಲ್ಲ ನನಗೆ. ಐ ಆಮ್ ಎಂಜಾಯಿಂಗ್ ಎವ್ರಿ ಮೂಮೆಂಟ್. ಅಂದರೆ ಲರ್ನಿಂಗ್ ಪ್ರೋಸೆಸ್. ಪ್ರತಿದಿನವೂ ಒಂದು ಕಲಿಯೋ ತುಡುತ್ತಾ ಇದೆ. ಆ ತುಡಿತದಲ್ಲಿ ಒಂದು ಮಜಾ ಇದೆ. ಎಲ್ಲನೂ ಪಾಸಿಟಿವ್ ಆಗಿ ತೊಗೊಳ್ಳೋಣ. ನಾವ್ಯಾಕೆ ನೆಗೆಟಿವ್ ಆಗಿ ತೊಗೋಬೇಕು? ನಾವೇನೋ ಒಂದು ಟೈಮ್ನ ಕೊಡ್ತಾ ಇದ್ದೀವಿ ಅಂತಂದರೆ ನಾನೇನೋ ಕಲಿತಿದ್ದೀನಿ ಅಂತ ಯಾಕೆ ತಿಳ್ಕೊಳ್ಳಲ್ಲ, ನಾವು ಕಲಿತಿದ್ದೀವಿ ಅಂತ ಯಾಕೆ ತಿಳ್ಕೊಬೇಕು? ನನಗಿನ್ನೂ ನೆನಪಿದೆ, ನಾನು ಸರ್ಜಾಪುರದಲ್ಲಿದ್ದೆ ಒರಟ ಸಿನಿಮಾ ಮಾಡೋ ಟೈಮಲ್ಲಿ. ಬಸ್ಸಲ್ಲಿ ಬರ್ತಾ ನನ್ನ ಕತ್ತಲ್ಲಿದ್ದ ಚೈನ್ ಯಾರೋ ಎಗರಿಸ್ಬಿಟ್ರು. ನಾನು ಮನೆಗೆ ಬಂದು ಜೋರಾಗಿ ನಗ್ತಾ ಇದ್ದೀನಿ. ನಮ್ಮಮ್ಮ ಕೇಳಿದ್ಲು ಯಾಕೋ ಅಂತಂದು. ಏನಿಲ್ಲಮ್ಮ, ಬಸ್ಸಲ್ಲಿ ಯಾರೋ ನಾನು ಚೈನ್ ಎಗರಿಸ್ಬಿಟ್ರು ಅಂತಂದೆ. ಚಿನ್ನ ಚೈನ್ ಕಳ್ಕೊಂಡ್ಬಿಟ್ಟು ಜೋರಾಗಿ ನಗ್ತಿದ್ಯಲ್ಲೋ ಅಂತ ನಮ್ಮಮ್ಮ. ಬಿಡಮ್ಮ, 5,000 ಹೋದರೆ ಒಂದು 50,000 ತಗೋಬರ್ತೀನಿ ಅಂದರೆ ಕಾನ್ಫಿಡೆನ್ಸ್. ನಮಗೇನಂತಂದರೆ ಪ್ರತಿ ಹಂತದಲ್ಲೂ ನಾನು ಎಲ್ರಿಗೂ ಹೇಳೋದು ಅದನ್ನೇ, ಇಲ್ಲಿ ಯಾವುದೂ ಏನೋ ಶಾಶ್ವತ ಅಲ್ಲ. ಏರ್ತೀವಿ ಇಳಿತೀವಿ, ಅದೇ ಬದುಕು, ಅದೇ ಚಂದ. ಏರಿಳಿತ ಇದ್ದಾಗೇ ನಮ್ಗೆ ಯಾವುದು ಏನು ಅನ್ನೋದು ನಮಗೂ ಅರ್ಥ ಆಗ್ತಾ ಹೋಗುತ್ತೆ. ಮೇಲೆ ನೋಡ್ತಿರೋಕ್ಕೂ ಆಗಲ್ಲ, ಕೆಳಗಡೆ ನೋಡ್ತಿರೋಕ್ಕೂ ಆಗಲ್ಲ. ಎಲ್ಲವನ್ನೂ ಸಮತೋಲನದಲ್ಲಿ ನೋಡ್ಕೊ ಬಂದಾಗ ಮಜಾ ಅನಿಸುತ್ತೆ. ಸೊ ಐ ಆಮ್ ಎಂಜಾಯಿಂಗ್ ಎವ್ರಿ ಬಿಟ್ ಆಫ್ ಮೂಮೆಂಟ್ ಇನ್ ಮೈ ಲೈಫ್.